ದಯವಿಟ್ಟು ಆ ಕೆಮಿಕಲ್ ಫ್ಯಾಕ್ಟರಿ ಮೇಲೆ ನಡೆಸ್ತಿರೋ ವಿಚಾರಣೆ ಕೈ ಬಿಟ್ಬಿಡ್ರಿ. ಅವ್ರು ಯಾರಿಗೂ ಹೆದರೋ ಜನದ ತರ ಕಾಣ್ತಿಲ್ಲ. ಅಣ್ಣ, ಇವರೆಲ್ಲ ಆ ಜ್ವಾಲಾ ಕಡೆಯವರು ಅನ್ಸುತ್ತೆ. ಅವಳು ಎಂಥವ್ರನ್ನಾದ್ರೂ ಕೊಂಡ್ಕೊಂಡ್ಬಿಡ್ತಾಳೆ. ಡಾಕ್ಟರ್ ಬಂದಿದ್ರು, ಒಂದು ಟಾನಿಕ್ ಪ್ರಿಸ್ಕ್ರೈಬ್ ಮಾಡಿದ್ರು, ನೋಡಿದ್ರೆ ಅದು ಆಸಿಡ್. ಬೇಡ ಅಣ್ಣ, ದಯವಿಟ್ಟು ಇವ್ರ ಸಹವಾಸನೇ ಬೇಡ. ಈ ವಿಷಯದಲ್ಲಿ ಸರ್ಕಾರ ಗೆಲ್ಲಬಾರದು ಅಂತ ಅವರು ಹೆದರ್ಸ್ತಾ ಇದ್ದಾರೆ. ಸುಮ್ಮನೆ ಬಿಟ್ಬಿಡ್ಬೇಕಾ? ಸರ್ಕಾರನ ನಿನ್ನನ್ನೇ ಹೆದರ್ಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಏನ್ ಮಾಡೋದಕ್ಕೂ ಹೇಸೋದಿಲ್ಲ. ದೇವ್ರೇ ನ್ಯಾಯ ಹೇಳಿ, ಅದರಿಂದ ಯಾರಿಗೂ ತೊಂದರೆ ಆಗಲ್ಲಪ್ಪ. ನನಗೆ ಗೊತ್ತಾಗಬೇಕು ಆ ವೆಹಿಕಲ್ ಯಾರ್ದು ಅಂತ. ಜ್ವಾಲಾದೇ ಆ ವೆಹಿಕಲ್ ಅಂತ ಕನ್ಫರ್ಮ್ ಆದ್ರೆ. ನನಗೆ ಅನ್ನಿಸ್ತೈತಿ ಸರ, ನಿಮಗೆ ಹೆದರ್ಸಕ್ಕೆ ಅಂತ ಜ್ವಾಲಾ ಕಡಿಯವರು ಹಿಂಗೆ ಮಾಡಿದ್ದಾರೆ ಅಂತ. ಮನೆಗೆ ಬಂದರು, ನೀವು ಜಗ್ಗಲಿಲ್ಲ. ಮೇಡಮ್ಗೆ ಆಕ್ಸಿಡೆಂಟ್ ಆದ, ಡಾಕ್ಟರ್ ಬಂದ, ಆಸಿಡ್ ಕೊಟ್ಟು ಹೋಗಿದ್ದಾನ್ರಿ ಅಮ್ಮ. ಗೊತ್ತಿಲ್ರಿ ಸರ, ಇನ್ನು ಯಾರ್ಯಾರು ಜ್ವಾಲಾ ಕಡಿ ಶಾಮೀಲಾಗಿದಾರ ಅಂತ. ಎಲ್ರೂ ಅವ್ರ ಕಡೆನೇ ಸೇರ್ಕೊಂಡಿದ್ದಾರೆ ಅನ್ಸುತ್ತೆ. ಅಳುವಂಥದ್ದು ಏನಾಗಿದೆ ಈಗ? ನೀನ್ ಹೀಗೆ ಹೆದರ್ಕೊಂಡ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲಿವರೆಗೂ ನಿಮ್ ಎನ್ಕ್ವೈರಿ ನಡೆಯುತ್ತೋ ಅಲ್ಲಿವರೆಗೂ ನಾವೆಲ್ಲ ಇದನ್ನ ಅನುಭವಿಸ್ಬೇಕಾ? ಮಗು ಇದೆ ರೀ ನನ್ಗೆ. ಅಂಜಬೇಡ್ರಿ ಸರ, ಬರ್ತೇನೆ ಸರ್. ಮನೆಯವ್ರ ತಂಟೆಗೆ ಬರಬಾರ್ದಿತ್ತು. ನನಗೂ ನನ್ನ ಕೆಮಿಕಲ್ ಪ್ಲಾಂಟೇ ಮನೆ, ನೀವು ನನ್ನ ತಂಟೆಗೆ ಬರಬಾರ್ದಿತ್ತು. ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ನೀವು ಕೇಳಲೇ ಇಲ್ಲ. ಆಯ್ತು, ಮಾತಾಡಿ ಸರಿ ಮಾಡ್ಕೊಳ್ಳೋಣ. ಬನ್ನಿ. ಎಷ್ಟು ಬೇಕಾಗ್ಬೋದು? ಅರೇಂಜ್ ಮಾಡಬೇಕಲ್ಲ, ಅದಕ್ಕೆ. ಮನೆಗೆ ಬನ್ನಿ, ಹೇಳ್ತೀನಿ. ಎಲ್ಲ ರಾಜಕಾರಣಿಗಳ ತರ ಇವರು ಆಗ್ಬಿಡ್ತಾರೆ ಅಂತ ಭಯ ಆಗ್ತಿದೆ ಅಮ್ಮ. ಜ್ವಾಲಾ ದುಡ್ಡು ತಂದಿದ್ದಾರೆ, ಇವರೇ ಅವ್ರನ್ನ ಫೋನ್ ಮಾಡಿ ಬರಕ್ ಹೇಳಿದ್ದಾರೆ. ಸಾವಿತ್ರಿ, ನರಸಿಂಹ ಹಾಗೆ ಮಾಡೋದಿಲ್ಲಮ್ಮ. ಅವನ್ನ ನಾನ್ ಬೆಳೆಸಿದ್ದೀನಿ. ನನ್ನ ನಂಬಿಕೆಗೆ ಅವನು ಯಾವತ್ತೂ ದ್ರೋಹ ಮಾಡಲ್ಲ ಕಣೆ. ಫೊರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಯಾವಾಗ ಸಿಗತ್ತೆ? ಯಾವಾಗ ಬೇಕು? ಈಗ ಅಂದ್ರೆ ಈಗ. ನೀವು ನನ್ನನ್ನು ಹೇಗೆ ನೋಡ್ಕೊಂಡ್ರೋ ಹಾಗೆ ನಾನು ಲ್ಯಾಬ್ನವ್ರನ್ನು ನೋಡ್ಕೋಬೇಕಲ್ವಾ? ನೂರಾರು ದೇವರಿದ್ದಾರೆ, ಒಬ್ಬ ದೇವರಿಗೆ ಕಾಣಿಕೆ ಕೊಟ್ರೆ ಸಾಲದು, ಎಲ್ಲಾ ದೇವ್ರಿಗೂ ಕಾಣಿಕೆ ಕೊಡ್ಬೇಕು. ನಿಮ್ ಪಾಲಿಸಿ ನಂಗೆ ಅರ್ಥ ಆಗತ್ತೆ. ಹೌದು, ಬನ್ನಿ. ನಿಮ್ಗೇನ್ ಬಂದು ಸೇರ್ಬೇಕೋ ಅದು ಸೇರುತ್ತೆ. ನಿಮ್ಮ 19 ಬ್ರಾಂಚು 20 ಆಗಲಿ. ಆ 20 ಬ್ರಾಂಚಲ್ಲೂ ನಿಮ್ಮ ಶೇರ್ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ನಿಮಿಷ. ಎಸ್, ನನ್ನನ್ನೇನು ಸೇಲಬಲ್ ಪ್ರಾಡಕ್ಟ್ ಅಂತ ತಿಳ್ಕೊಂಡ್ಯಾ? ನೀನು ಒಂದಲ್ಲ 100 ಸೂಟ್ ಕೇಸ್ ತಂದಿಟ್ರು ನನ್ನನ್ನು ಕೊಂಡ್ಕೊಳಕ್ಕಾಗಲ್ಲ. ಎನ್ಕ್ವೈರಿ ನಡೆಯುತ್ತೆ, ರಿಪೋರ್ಟ್ ಬರುತ್ತೆ, ನಿನ್ ಕೈಗೆ ಕೋಳ ಬಿದ್ದೆ ಬೀಳುತ್ತೆ. ಸಂಧಾನಕ್ಕೆ ಕರೆದೆ ಅಂತ ತಿಳ್ಕೊಂಡ್ಯಾ? ಸಂಧಾನಕ್ಕಲ್ಲ, ನಿನಗೆ ಅವಮಾನ ಮಾಡಬೇಕು ಅಂತ ಮನೆಯವ್ರನ್ನೆಲ್ಲ ಹೆದರ್ಸ್ತೀಯ. ನನ್ನ ಹೆಂಡತಿ ಎದುರುಗಡೆ ನೀನೊಬ್ಳು ಆರ್ಡಿನರಿ ಅಂತ ತೋರಿಸ್ಬೇಕಾಗಿತ್ತು. Because you insulted my wife yesterday. Get lost!